ಇನ್ ಮುಂದೆ ಆನ್ಲೈನ್ ನಲ್ಲಿ ಪ್ರಶ್ನೆ ಪತ್ರಿಕೆ. ಪರೀಕ್ಷೆ ನಡೆದ 1 ಗಂಟೆಯಲ್ಲೇ ಫಲಿತಾಂಶ. ಪ್ರೀತಿವೀಕ್ಷಕರೇ, ಎಐ ಜಗತ್ತು ಬಂದ ಮೇಲೆ ಎಲ್ಲಾ ರಂಗದಲ್ಲೂ ಬದಲಾವಣೆ ಆಗ್ತಿದೆ. ಇದುವರೆಗೆ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ವಿದ್ಯಾರ್ಥಿಗಳು ಪರೀಕ್ಷೆನ ಬರಿಬೇಕು ಅಂತ ಹೇಳಿದ್ರೆ ಅವ್ರಿಗೆ ಪ್ರಶ್ನೆ ಪತ್ರಿಕೆ ಒಂದು ಇರ್ತಾ ಇತ್ತು. ಅದನ್ನ ನೋಡಿ ಉತ್ತರಗಳನ್ನ ಬರಿತಾ ಇದ್ರು. ಇತ್ತೀಚೆಗೆ ಕಾಂಪಿಟೇಷನ್ ಎಕ್ಸಾಮ್ಗಳೇನಿದೆಯೋ ಅವನ್ನ ಆನ್ಲೈನ್ ಎಕ್ಸಾಮ್ ಆಗಿ ಮಾಡಿದ್ದಾರೆ. ಅಲ್ಲಿ ಪ್ರಶ್ನೆ ಪತ್ರಿಕೆಯೂ ಕೂಡ ಕೈಯಲ್ಲಿರೋದಿಲ್ಲ. ಆದ್ರೆ ಕೆಲವು ವಿಶ್ವವಿದ್ಯಾಲಯಗಳು ಇತ್ತೀಚೆಗೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಆನ್ಲೈನ್ ಅಲ್ಲೇ ನಾವು ಕೊಡ್ತೀವಿ, ಯಾವುದೇ ರೀತಿಯಲ್ಲಿ ಕಾಗದಗಳನ್ನ ನಾವು ಬಳಸೋದಿಲ್ಲ, ಕಾಗದ ರಹಿತವಾಗಿ ನಾವೆಲ್ಲ ಕೆಲಸವನ್ನು ಮಾಡ್ತೀವಿ, ಎಲ್ಲವನ್ನು ಆನ್ಲೈನ್ ಸೌಲಭ್ಯದ ಮೂಲಕ ನಡೆಸ್ತೀವಿ ಎಂಬುದಾಗಿ ಹೇಳಿಕೆಯನ್ನ ನೀಡಿದೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ. ನಿಮಗೆಲ್ಲ ಗೊತ್ತಿದೆ, ಈ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಟಿಯು ಅಂತ ನೀವು ಕರಿತಿರೋ ಇಂತಹ ಒಂದು ಆವಿಷ್ಕಾರಕ್ಕೆ ಕೈ ಹಾಕಿದೆ. ಎಐ ತಂತ್ರಾಂಶವನ್ನ ಬಳಸಿಕೊಂಡು ಈ ಪರೀಕ್ಷೆಯಲ್ಲಿ ಅತ್ಯಂತ ಸುಧಾರಣೆಯನ್ನು ತರಲು ಮುಂದಾಗಿದೆ. ಯಾವ ರೀತಿ, ಏನು, ಹೇಗೆ ಮಾಡಿಕೊಟ್ಟಿದೆ ಅಂತಕ್ಕಂಥ ಎಲ್ಲ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳ್ಳಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ರಿಕ್ವೆಸ್ಟ್ ಪ್ರೀತಿವೀಕ್ಷಕರೇ, ಎಷ್ಟೋ ಮಂದಿ ವಿಡಿಯೋನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಆ ದಿಸೆಯಿಂದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ವಿಡಿಯೋ ಮುಂದುವರ್ಸೋಣ ಬನ್ನಿ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಈ ಪರೀಕ್ಷಾ ಮೆಥಡ್ ಏನಿದೆ ಇದನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಕ್ ಹೊರಟಿದೆ. ಬಹುತೇಕವಾಗಿ ಕಾಗದ ರಹಿತವಾಗಿ ಪರೀಕ್ಷೆಯನ್ನ ನಡೆಸಿ ಕಾಗದ ರಹಿತವಾಗಿ ಫಲಿತಾಂಶವನ್ನ ಕೊಡ್ಲಿಕ್ಕೆ ಹೊರಟಿದೆ. ಎಲ್ಲವನ್ನ ಎಐ ತಂತ್ರಜ್ಞಾನವನ್ನ ಬಳಸ್ಕೊಂಡು ಕೆಲಸ ಮಾಡಿಸಿ ಪರೀಕ್ಷೆ ನಡೆದ 1 ತಾಸಿನಲ್ಲೇ ಫಲಿತಾಂಶವನ್ನ ಕೊಡಬೇಕು ಎಂಬುದಾಗಿ ಏರ್ಪಾಟ್ ಮಾಡ್ತಾ ಇದೆ. ನಿಮ್ಗೆಲ್ಲ ಅಚ್ಚರಿ ಅಂತ ಅನಿಸ್ಬೋದು, ಇದು ಸಾಧ್ಯ ಇದೆ ಈ ಜಗತ್ತಲ್ಲಿ. ಇನ್ ಮುಂದೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ 1 ತಾಸಿನಲ್ಲಿ ರಿಸಲ್ಟ್ ಅನ್ನ ನೋಡಬಹುದು. ಎಷ್ಟೋ ವಿಶ್ವವಿದ್ಯಾಲಯಗಳಲ್ಲಿ ಪರೀಕ್ಷೆ ನಡೆದು 3 ತಿಂಗಳಾದ್ರೂ ಕೂಡ ರಿಸಲ್ಟ್ ಬರಲ್ಲ. ಎಷ್ಟೋ ಸಂದರ್ಭದಲ್ಲಿ ಫೈನಲ್ ಇಯರ್ ಓದ್ತಾ ಇರ್ತಾರೆ, ಪರೀಕ್ಷೆ ಮುಗಿದು ಯಾವ್ದೋ ಜಾಬ್ಗೆ ಹೋಗ್ತಿರ್ತಾರೆ, ಆ ಸಂದರ್ಭದಲ್ಲಿ ಮಾರ್ಕ್ಸ್ ಕಾರ್ಡ್ ಬೇಕು, ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಇನ್ನೂ ಬಂದಿರಲ್ಲ, ಮಾರ್ಕ್ಸ್ ಕಾರ್ಡ್ ಕೈಗೆ ಸಿಕ್ಕಲ್ಲ. ಇಂಥ ಯೂನಿವರ್ಸಿಟಿಗಳು ಇರುವ ಸಂದರ್ಭದಲ್ಲಿ ಈ ವಿಟಿಯು ಪರೀಕ್ಷೆ ನಡೆದ 1 ತಾಸಿನಲ್ಲೇ ಫಲಿತಾಂಶವನ್ನ ಕೊಡ್ಲಿಕ್ಕೆ ಹೊರಟಿದೆ. ಇನ್ನು ಮಾರ್ಕ್ಸ್ ಕಾರ್ಡ್ ಏನು ದೊಡ್ಡದಲ್ಲ ಬಿಡಿ. ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷೆ ನಡೆಸಬೇಕು ಅಂತ ಹೇಳಿದ್ರೆ ಭೌತಿಕವಾಗಿ ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡ್ಬೇಕಾದ್ರೆ ಅದಕ್ಕೆ ಪ್ರೊಫೆಸರ್ಗಳ ಒಂದು ದೊಡ್ಡ ತಂಡವೇ ಬೇಕಾಗತ್ತೆ. ಅವರೆಲ್ಲರೂ ಕೂಡ ಕುಳಿತು ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿ ಆನಂತರದಲ್ಲಿ ಪ್ರೂಫ್ ನೋಡಿ, ಆನಂತರದಲ್ಲಿ ಅದನ್ನ ಪ್ರಿಂಟ್ ಕೊಟ್ಟು, ಆನಂತರದಲ್ಲಿ ಅದನ್ನೆಲ್ಲ ಬೈಂಡ್ ಮಾಡಿ ಅದು ಎಷ್ಟೆಷ್ಟು ಯಾವ ಯಾವ ಸೆಂಟರ್ಗಳಿಗೆ, ಕಾಲೇಜುಗಳಿಗೆ, ವಿಶ್ವವಿದ್ಯಾಲಯಗಳಲ್ಲಿ ಕಳಿಸ್ಬೇಕು, ಆ ಎಲ್ಲ ಏರ್ಪಾಟುಗಳನ್ನ ಭೌತಿಕವಾಗಿ ಮಾಡಬೇಕಾದ್ರೆ ಸಮಯ ಬೇಕು, ಮಾನವ ಸಂಪನ್ಮೂಲ ಬೇಕು, ಜೊತೆಗೆ ಸಾರಿಗೆ ವೆಚ್ಚನೂ ಕೂಡ ಬೇಕು. ಅದಕ್ಕೆ ಈಗ ವಿಟಿಯು ಫುಲ್ ಸ್ಟಾಪ್ ಅನ್ನ ಇಟ್ಟು ಎಲ್ಲಾ ಒಂದು ಕೆಲಸವನ್ನ ಎಐ ಮೂಲಕ ಮಾಡಿಸ್ತೀವಿ. ಆನ್ಲೈನ್ ನಲ್ಲೇ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಸಿದ್ಧಗೊಳಿಸ್ತೀವಿ, ಆನ್ಲೈನ್ ನಲ್ಲೇ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ರವಾನೆ ಮಾಡ್ತೀವಿ, ವಿಶ್ವವಿದ್ಯಾಲಯದ ಖರ್ಚನ್ನು ಕೂಡ ಕಡಿಮೆ ಮಾಡ್ಕೊಳ್ತೀವಿ ಎಂಬುದಾಗಿ ಮಾಹಿತಿಯನ್ನ ನೀಡ್ತಾ ಇದೆ. ವಿಶ್ವವಿದ್ಯಾಲಯದ ಅಂಡರ್ ಅಲ್ಲಿ ಬರ್ತಕ್ಕಂತಹ ಬಿಇ, ಬಿಟೆಕ್, ಬಿ ಪ್ಲಾನ್, ಬಿಎಸ್ಸಿ ಆನರ್ಸ್, ಬಿ ಆರ್ಕ್, ಎಂಬಿಎ, ಎಂಸಿಎ, ಎಂಟೆಕ್, ಎಂಆರ್ಕ್, ಎಂ ಪ್ಲಾನ್, ಎಂಎಸ್ಸಿ ಇಂಜಿನಿಯರಿಂಗ್, ಪಿಎಚ್ಡಿ ಇಂಟಿಗ್ರೇಟೆಡ್ ಡ್ಯೂಯಲ್ ಡಿಗ್ರಿ, ಹೀಗೆ ಯಾವ ಯಾವ ಕೋರ್ಸ್ಗಳು ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಡೀತಾ ಇದಾವೋ ಅವೆಲ್ಲದಕ್ಕೂ ಕೂಡ ಆನ್ಲೈನ್ ಅಲ್ಲೇ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿ ನೀಡ್ತೀವಿ. ಇನ್ನು ಕಾಗದವನ್ನ ನಾವು ಬಳಸೋದಿಲ್ಲ, ಕಾಗದ ರಹಿತವಾಗಿ ಪರೀಕ್ಷೆಗಳನ್ನ ನಡೆಸೋದಕ್ಕೆ ಎಲ್ಲ ಸಿದ್ಧತೆಯು ನಡೆದಿದೆ. ಇದೇ ಅಕಾಡೆಮಿಕ್ ಇಯರ್ ಅಲ್ಲಿ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಆಲ್ರೆಡಿ ನಾವು ಈ ಸಭೆಯನ್ನ ಸೇರಿದೀವಿ. ಆನಂತರದಲ್ಲಿ ಒಂದು ತೀರ್ಮಾನಕ್ಕೆ ಬಂದು ಇದಕ್ಕೆ ಎಐನ ಹೇಗೆ ಬಳಸ್ಕೋಬೇಕು, ಜೊತೆಗೆ ಎಷ್ಟು ಸಮಯ ತೆಗೆದುಕೊಳ್ತದೆ, ಮತ್ತೆ ಕಾಗದ ರಹಿತವಾಗಿ ನಾವು ಹೇಗೆ ಇದನ್ನ ಸಿದ್ಧಪಡಿಸೋಕೆ ಸಾಧ್ಯ ಆಗ್ತದೆ, ಮತ್ತೆ ಎಲ್ಲಾ ಒಂದು ಸೆಂಟರ್ಗಳಿಗೂ ಕೂಡ ಇದನ್ನ ಹೇಗೆ ರವಾನೆ ಮಾಡಬೇಕು ಮತ್ತು ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಇದನ್ನ ಬಳಸ್ಕೋಬೇಕು ಎಲ್ಲವನ್ನ ನಾವು ಚರ್ಚೆ ಮೂಲಕ ತೀರ್ಮಾನ ಮಾಡ್ತೀವಿ.
ಒಟ್ಟಾರೆ ಈ ಅಕಾಡೆಮಿಕ್ ಇಯರ್ ಅಲ್ಲೇ ನಾವು ಕಾಗದ ರಹಿತವಾಗಿ ಎಕ್ಸಾಮ್ಗಳನ್ನ ನಡೆಸ್ತೀವಿ. ಪ್ರಶ್ನೆ ಪತ್ರಿಕೆಗಳ ಆನ್ಲೈನ್ ಅಲ್ಲೇ ನಾವು ಮಾಡ್ತೀವಿ. ಯಾವುದೇ ರೀತಿಯಿಂದಲೂ ಆ ಪ್ರಶ್ನೆ ಪತ್ರಿಕೆಯನ್ನ ಭೌತಿಕವಾಗಿ ಸಿದ್ಧಪಡಿಸಲು ನಾವು ಮುಂದಾಗೋದಿಲ್ಲ ಎಂಬುದಾಗಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಅಡಿಯಲ್ಲಿ 3.2 ಲಕ್ಷ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. 215 ಎಂಜಿನಿಯರಿಂಗ್ ಆರ್ಕಿಟೆಕ್ಟ್ ಕಾಲೇಜ್ಗಳಿದೆ, 39 ಸ್ವಾಯತ್ತ ಕಾಲೇಜುಗಳಿದೆ, ಅಂದ್ರೆ ಇಂಡಿಪೆಂಡೆಂಟ್ ಕಾಲೇಜುಗಳಿದೆ, 16 ಸರ್ಕಾರಿ ಕಾಲೇಜುಗಳಿದೆ, 25 ಆರ್ಕಿಟೆಕ್ಟ್ ಸ್ಕೂಲ್ಗಳಿದೆ, 2 ಘಟಕ ಮಹಾ ವಿಶ್ವವಿದ್ಯಾಲಯಗಳಿವೆ. ಇವೆಲ್ಲದರಲ್ಲೂ ಕೂಡ ಈ ಆನ್ಲೈನ್ ಪ್ರಶ್ನೆ ಪತ್ರಿಕೆಯನ್ನೇ ನಾವು ಸಿದ್ಧಪಡಿಸಲು ಏರ್ಪಾಟ್ ಮಾಡ್ತಾ ಇದ್ದೀವಿ. ವಿಟಿಯು ಅನ್ನ ವಿಶ್ವದ ಉತ್ತಮ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ಹೇಳಿ ನಾವು ಹಣ ತೊಟ್ಟಿದ್ದೇವೆ. ಆ ಹಿನ್ನೆಲೆಯಲ್ಲಿ ವಿಶ್ವದಲ್ಲಿ ನಡೀತಕ್ಕಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನಿದೆಯೋ ಅದನ್ನ ಬಳಸ್ಕೊಂಡು ನಾವು ಕೂಡ ವಿಶ್ವದ ನಂಬರ್ 1 ವಿಶ್ವವಿದ್ಯಾಲಯ ಆಗಿ ನಾವು ಬೆಳಿಬೇಕಾಗಿದೆ. ಇದೊಂದು ನಮ್ಮ ಗುರಿಯಾಗಿದೆ ಎಂಬುದಾಗಿ ಹೇಳ್ಕೊಂಡಿದ್ದಾರೆ. ಪರೀಕ್ಷೆ ಬಳಿಕ ಒಂದೇ ತಾಸಿನಲ್ಲಿ ಫಲಿತಾಂಶ, ಎಐ ಬಳಕೆ ಸೇರಿ ಸುಧಾರಣೆಗೆ ಒತ್ತು ನೀಡಲಾಗ್ತಿದೆ. ಇದು ಕಾಗದ ರಹಿತ ವಿವಿ ಮಾಡುವತ್ತ ಮತ್ತೊಂದು ಹೆಜ್ಜೆ ಆಗ್ತಿದೆ ಎಂಬುದಾಗಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ವಿದ್ಯಾಶಂಕರ್ ಅವರು ಹೇಳ್ಕೊಂಡಿದ್ದಾರೆ. ಪ್ರತಿಪಕ್ಷಕರೇ, ಜಗತ್ತು ತುಂಬಾ ಮುಂದೆ ಹೋಗ್ತಾ ಇದೆ. ವಿದ್ಯಾರ್ಥಿಗಳು ಕೂಡ ಅದಕ್ಕೆ ತಕ್ಕನಾಗೆ ಸಿದ್ಧ ಆಗ್ಬೇಕಾಗತ್ತೆ. ಎಷ್ಟೋ ವಿದ್ಯಾರ್ಥಿಗಳು ಆನ್ಲೈನ್ ನಲ್ಲಿ ಇನ್ನೂ ಕೆಲಸ ಮಾಡೋದನ್ನ ಕಲಿತಾ ಇಲ್ಲ. ಆ ದಿಸೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಸೂಚನೆ ಅಂತ ಹೇಳಿದ್ರೆ, ಈ ಜಗತ್ತು ಯಾವ ಕಡೆ ಸಾಕ್ತಾ ಇದೆಯೋ ಆ ಕಡೆ ನಾಲೆಡ್ಜ್ ಅನ್ನ ಬೆಳೆಸ್ಕೋಬೇಕಾಗಿದೆ, ಸ್ಕಿಲ್ ಅನ್ನ ಬೆಳೆಸ್ಕೋಬೇಕಾಗಿದೆ. ಇವತ್ತು ಸ್ಕಿಲ್ ಇಲ್ಲ ಮತ್ತೆ ಈ ಟೆಕ್ನಾಲಜಿಗಳನ್ನ ನಾವು ಕೂಡ ಬಳಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿ ಜಗತ್ತಲ್ಲಿ ಹಿಂದೆ ಬಿದ್ದ ಹಾಗೆ. ಏನು ಪ್ರಸ್ತುತ ಇರತಕ್ಕಂತ ಎಲ್ಲಾ ಮಾಹಿತಿಯನ್ನ, ಎಲ್ಲಾ ಟೆಕ್ನಾಲಜಿಗಳನ್ನ ಕಲ್ತ್ಕೊಳ್ತಾನೆ ಈ ಜಗತ್ತಿಗೆ ಹೊಂದ್ಕೊಂಡು ಜೀವನವನ್ನ ರೂಪಿಸ್ಕೋಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಏನು ವಿಟಿಯು ಆನ್ಲೈನ್ ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸ್ತದೋ ಅದಕ್ಕೆ ವಿದ್ಯಾರ್ಥಿಗಳು ಕೂಡ ಆನ್ಲೈನ್ ನಲ್ಲೇ ಪ್ರಶ್ನೆ ಪತ್ರಿಕೆಯನ್ನ ಓದಿ ಉತ್ತರವನ್ನ ಬರೆಯುವಂತೆ ಆಗ್ಬೇಕಾಗತ್ತೆ. ಈ ರೀತಿಯ ಒಂದು ಪರೀಕ್ಷಾ ಪದ್ಧತಿಯನ್ನ ಮತ್ತೆ ಯಾವ ಯಾವ ವಿಶ್ವವಿದ್ಯಾಲಯಗಳು ಮುಂದೆ ಅನುಸರಿಸ್ತವೆ ನೋಡೋಣ. ಈ ರೀತಿ ಪರೀಕ್ಷೆಗಳು ಉತ್ತಮ ಅಲ್ವೇ? ನಿಮ್ಗೆ ಏನ್ ಅನಿಸ್ತು ಒಂದು ಕಾಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ. ನಿಮ್ ತಲೆಯಲ್ಲಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕಾಮೆಂಟ್ ಬಾಕ್ಸ್ ಹೋಗಿ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.